ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ RRB ALP ಅಪ್ಲಿಕೇಶನ್ ಅನ್ನ ಆನ್ಲೈನ್ ಅಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಇಂಟರ್ಫೇಸ್ ನೋಡಲು ನಿಮಗೆ ಸಿಗುತ್ತದೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎರಡು ಆಪ್ಷನ್ ಗಳು ನಿಮಗೆ ಶೋ ಆಗ್ತವೆ. ಒಂದೇದು ಕ್ರಿಯೇಟ್ ಆನ್ ಅಕೌಂಟ್, ಎರಡನೇದು ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್. ಐ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಇದ್ರ ಮೇಲೆ ಯಾರು ಕ್ಲಿಕ್ ಮಾಡಬೇಕು ಅಂದರೆ, ಅಕಸ್ಮಾತ್ ನೀವು ಏನಾದರೂ ಒಂದ್ಸಾರ್ತಿ ಆದ್ರೂ ರೈಲ್ವೆ ಎಕ್ಸಾಮ್ ಅನ್ನ ಬರ್ದಿದ್ದರೆ ಅಥವಾ ಅಪ್ಲಿಕೇಶನ್ ಅನ್ನ ಆನ್ಲೈನ್ ನಲ್ಲಿ ಫಿಲ್ ಅಪ್ ಮಾಡಿದರೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಕೌಂಟ್ಗೆ ಸೈನ್ ಇನ್ ಆಗಲು ಎರಡು ಆಪ್ಷನ್ ಅನ್ನ ಅವರು ನೀಡುತ್ತಾರೆ. ಲಾಗಿನ್ ವಿತ್ ಆಧಾರ್ ನಂಬರ್, ಇನ್ನೊಂದು ಲಾಗಿನ್ ವಿತ್ RRB ಅಕೌಂಟ್. ಲಾಗಿನ್ ವಿತ್ RRB ಅಕೌಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಅನ್ನ ಫಿಲ್ ಮಾಡಬೇಕು. ನಂತರ ನಿಮ್ಮ ಪಾಸ್ವರ್ಡ್ ಅನ್ನ ಇಲ್ಲಿ ಫಿಲ್ ಮಾಡಿ ಐ ಎಮ್ ಎ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ತಿರ ಆಲ್ರೆಡಿ ಅಕೌಂಟ್ ಇದೆ ಆದ್ರೆ ನಿಮ್ಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಫಾರ್ಗಟ್ ಪಾಸ್ವರ್ಡ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಅನ್ನ ಟೈಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಐ ಎಮ್ ಎ ನಾಟ್ ರೋಬೋಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ರಿಸೆಟ್ ಆಗುತ್ತದೆ. ಆ ಪಾಸ್ವರ್ಡ್ ಅನ್ನ ನಿಮ್ಮ ಜಿಮೇಲ್ ಗೆ ಅವರು ಕಳಿಸಿರುತ್ತಾರೆ. ಆ ಪಾಸ್ವರ್ಡ್ ಅನ್ನ ತಗೊಂಡ್ಬಿಟ್ಟು ನೀವು ಲಾಗಿನ್ ಅನ್ನ ಆಗ್ಬೇಕು. ಅಕಸ್ಮಾತ್ ನೀವು ಫ್ರೆಶರ್ಸ್ ಇದ್ದೀರಾ, ಇನ್ನು ನೀವು ಯಾವುದೇ ರೈಲ್ವೆ ಎಕ್ಸಾಮ್ ಅನ್ನ ಬರ್ದಿಲ್ಲ, ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಅವಾಗ ಕ್ರಿಯೇಟ್ ಆನ್ ಅಕೌಂಟ್ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನೋಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಓದ್ಬಿಟ್ಟು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ನ್ಯಾಷನಾಲಿಟಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ನಿಮ್ಮ ಫುಲ್ ನೇಮ್ ಅನ್ನ ಎಂಟರ್ ಮಾಡಬೇಕು. ಗಮನ, ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತದೆಯೋ ಆ ರೀತಿ ಇಲ್ಲಿ ಫಿಲ್ ಅಪ್ ಮಾಡಿ. ಅದೇ ನೇಮ್ ಅನ್ನ ಇಲ್ಲಿ ರೀಟೈಪ್ ಮಾಡಬೇಕು. ಡು ಯು ಹ್ಯಾವ್ ಎನಿ ಚೇಂಜಸ್ ಯುವರ್ ನೇಮ್ ಅಂತ ಇದೆ ಅಲ್ವಾ, ಅಕಸ್ಮಾತ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮತ್ತು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಆಗಿದ್ದರೆ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಫಾರ್ಮೇಶನ್ ಇದೆ ಅಲ್ವಾ, ಐ ಅಂಡರ್ಸ್ಟುಡ್ ಅಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿರುವ ನೇಮ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿರುವ ನೇಮ್ ಅನ್ನ ನೀವು ಟೈಪ್ ಮಾಡಬೇಕು. ಅದೇ ನೇಮ್ ಅನ್ನ ಇಲ್ಲಿ ರೀಟೈಪ್ ಮಾಡಿ. ನನ್ನ ಸಜೆಷನ್ ಏನಂದ್ರೆ, ನಿಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಏಕೆಂದರೆ ಮುಂದೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಬಹಳ ಇದೆ. ಅಕಸ್ಮಾತ್ ನಿಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ಆಗಿದ್ದರೆ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡಿ. ಅದೇ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ರೀಫಿಲ್ ಮಾಡಿ. ನಿಮ್ಮ ಜೆಂಡರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ, ಅದೇ ಜೆಂಡರ್ ಅನ್ನ ರೀಟೈಪ್ ಮಾಡಿ. ಇಲ್ಲಿ ನೀವು ನಿಮ್ಮ ಫಾದರ್ ನೇಮ್ ಅನ್ನ ಫಿಲ್ ಅಪ್ ಮಾಡಬೇಕು. ನೆನಪಿರಲಿ, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆಯೋ ಆ ರೀತಿನೇ ಫಿಲ್ ಅಪ್ ಮಾಡಿ. ಅದೇ ನೇಮ್ ಅನ್ನ ಇಲ್ಲಿ ರೀಟೈಪ್ ಮಾಡಿ. ಇಲ್ಲಿ ನಿಮ್ಮ ಮದರ್ ನೇಮ್ ಅನ್ನ ಫಿಲ್ ಅಪ್ ಮಾಡಿ, ಅದೇ ನೇಮ್ ಅನ್ನ ಇಲ್ಲಿ ರೀಟೈಪ್ ಮಾಡಿ. ನಂತರ ನೀವು ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಫಿಲ್ ಅಪ್ ಮಾಡಬೇಕು. ಇಲ್ಲಿ ವ್ಯಾಲಿಡ್ ಆಗಿರುವ ಇಮೇಲ್ ಅಡ್ರೆಸ್ ಅನ್ನ ಫಿಲ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಫಿಲ್ ಅಪ್ ಮಾಡಿ. ಜನರೇಟ್ ಇಮೇಲ್ OTP ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಯಾವ ಜಿಮೇಲ್ ಅನ್ನ ಕೊಟ್ಟಿರ್ತೀರೋ ಆ ಜಿಮೇಲ್ ಗೆ OTP ಹೋಗುತ್ತದೆ. ಆ OTP ನ ಇಲ್ಲಿ ಫಿಲ್ ಮಾಡಿ. ಹಾಗೆಯೇ ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ನಂಬರ್ ನೀಡಿದ್ದೀರೋ ಆ ನಂಬರ್ ಗೆ OTP ಹೋಗಿರುತ್ತದೆ. ಆ OTP ನ ಇಲ್ಲಿ ಫಿಲ್ ಮಾಡಿ. ನಂತರ ಆಧಾರ್ ವೆರಿಫಿಕೇಶನ್ ಮಾಡಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಫಿಲ್ ಅಪ್ ಮಾಡಿ. ಜನರೇಟ್ ಆಧಾರ್ OTP ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋನ್ ನಂಬರ್ ಲಿಂಕ್ ಇದೆಯೋ ಆ ಫೋನ್ ನಂಬರ್ಗೆ OTP ಹೋಗುತ್ತದೆ. ಆ OTP ನ ಇಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇವಾಗ ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಅನ್ನ ನೀಡಬೇಕು. ನಿಮ್ಮ ಪಾಸ್ವರ್ಡ್ ಯಾವ ರೀತಿ ಇರಬೇಕೆಂದರೆ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ಯಾವುದಾದರೂ ಒಂದು ನಂಬರ್ ಅನ್ನ ಹೊಂದಿರಬೇಕು. ಇಲ್ಲಿ ನೀವು ಪಾಸ್ವರ್ಡ್ ಅನ್ನ ಫಿಲ್ ಮಾಡಿ, ಅದೇ ಪಾಸ್ವರ್ಡ್ ಅನ್ನ ಇಲ್ಲಿ ರೀಟೈಪ್ ಮಾಡಿ. ನಂತರ ಐ ಎಮ್ ಎ ನಾಟ್ ರೋಬೋಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ನೀವು ಫಿಲ್ ಅಪ್ ಮಾಡಿರುವ ಎಲ್ಲ ಡೀಟೇಲ್ಸ್ ಗಳು ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಇನ್ನೊಂದ್ ಸಾರಿ ಚೆಕ್ ಮಾಡಿ. ಕರೆಕ್ಟ್ ಆಗಿದ್ದರೆ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅಕೌಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತದೆ. ಇವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯಿತು. ಆಲ್ರೆಡಿ ಯಾವ ಅಕೌಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಆಗಕ್ಕೆ ನಿಮಗೂ ಎರಡು ಆಪ್ಷನ್ ಗಳು ಇವೆ, ಲಾಗಿನ್ ವಿತ್ ಆಧಾರ್ ಮತ್ತು ಲಾಗಿನ್ ವಿತ್ RRB ಅಕೌಂಟ್. ನಾನು ಲಾಗಿನ್ ವಿತ್ RRB ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಅನ್ನ ಫಿಲ್ ಮಾಡಿ. ನೀವು ಅವಾಗಲೇ ಯಾವ್ದು ಪಾಸ್ವರ್ಡ್ ಇಟ್ಟಿದ್ದೀರಾ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡಿ. ಐ ಆಮ್ ಎ ನಾಟ್ ರೋಬೋಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಸ್ಟೆಪ್ ವೆರಿಫಿಕೇಶನ್ ನೋಡಲು ಸಿಗುತ್ತದೆ. ಇಲ್ಲಿ ನೀವು ಯಾವ ರೀತಿಯಲ್ಲಿ OTP ಅನ್ನ ರಿಸೀವ್ ಮಾಡ್ಕೋಬಹುದು, ಒಂದು ಇಮೇಲ್ ಥ್ರೂ ಆದರೆ ಇನ್ನೊಂದು ಫೋನ್ ನಂಬರ್ ಥ್ರೂ. ಸೆಂಡ್ OTP ವಿತ್ ಇಮೇಲ್ ಅಂತಾನು ನೀವು ಕ್ಲಿಕ್ ಮಾಡಬಹುದು, ಸೆಂಡ್ OTP ವಿತ್ ಫೋನ್ ಅಂತಾನು ನೀವು ಕ್ಲಿಕ್ ಮಾಡಬಹುದು. ನೀವು ಇಲ್ಲಿ ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರೋ ಅದಕ್ಕೆ OTP ಹೋಗುತ್ತದೆ. ನಾನು ಇಲ್ಲಿ ಸೆಂಡ್ OTP ವಿತ್ ಫೋನ್ ಅಂತ ಕ್ಲಿಕ್ ಮಾಡ್ತೀನಿ. ನನ್ನ ಫೋನ್ ನಂಬರ್ ಗೆ OTP ಬಂದಿದೆ. ಆ OTP ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಅಪ್ಲೈ ಆನ್ಲೈನ್ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದೆ ನೋಡಿ, ಓಪನಿಂಗ್ ಡೇಟ್ 12/4/2025 ರಿಂದ 11/5/2025. ಸ್ಟಾರ್ಟಿಂಗ್ ದಲ್ಲಿ ನೀವು ಯಾವ ಜೋನಿಗೆ ಅಪ್ಲೈ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ನಿಮಗೆ ಬೇಕಾದ ಜೋನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆನಪಿನಲ್ಲಿ ಇರಲಿ, ನಾನು ಕರ್ನಾಟಕದ ಇದ್ದೇನಂತ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇಲ್ಲ,
ನಾನು ಭಾರತದಲ್ಲಿರುವ ಯಾವ್ದು ಬೇಕಾದರೂ ಝೋನ್ಗೆ ಅಪ್ಲೈ ಮಾಡ್ಕೋಬಹುದು. ನಿಮಗೆ ಬೇಕಾದ ಝೋನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಸ್ವಲ್ಪ ಇನ್ಫಾರ್ಮೇಶನ್ ಫಿಲ್ಅಪ್ ಆಗಿರುತ್ತದೆ. ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಲಿಜಿಯನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮದರ್ ಟಂಗ್, ನಿಮ್ಮ ಮಾತೃಭಾಷೆಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆಪ್ಷನ್ ತುಂಬಾನೇ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಅನ್ನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಆ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಪರ್ಮನೆಂಟ್ ವಿಸಿಬಿಲಿಟಿ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್ 1 ಅಂತ ಇದೆ. ಇಲ್ಲಿ ನಿಮ್ಮ ದೇಹದ ಮೇಲೆ ಯಾವ್ದಾದರೂ ಗುರುತಿನ ಮಾರ್ಕ್ ಇದ್ದರೆ ಇಲ್ಲಿ ಫಿಲ್ಅಪ್ ಮಾಡಿ, ಇಲ್ಲ ಆದ್ರೆ ನೋ ಮಾರ್ಕ್ಸ್ ಅಂತ ಫಿಲ್ ಮಾಡಿ. ಹಾಗೆ ಇಲ್ಲಿ ಕೂಡ ನೀವು ಇದ್ದರೆ ಫಿಲ್ ಮಾಡ್ಕೋಬೇಕು, ಇಲ್ಲಾದ್ರೆ ನೋ ಮಾರ್ಕ್ ಅಂತ ಫಿಲ್ಅಪ್ ಮಾಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಎಸ್ ಅಂತ ಫಿಲ್ಅಪ್ ಮಾಡಿದೀನಿ, ಆದ್ರೆ ಇಲ್ಲಿ ಮಾಡಿಲ್ಲ. ಏಕೆಂದರೆ ಈ ಎರಡು ಬಾಕ್ಸ್ ಅಲ್ಲಿ ನಾವು ಸೇಮ್ ಡೇಟಾನ ಫಿಲ್ಅಪ್ ಮಾಡಬಾರ್ದು. ನಂತರ ಇಲ್ಲಿ ನಿಮ್ಮ ಕಮ್ಯುನಿಟಿ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತದೆ. ಕಮ್ಯುನಿಟಿಯಲ್ಲಿ ನೀವು SC/ST ನ ಅಥವಾ OBC ನ EWS ನೀವು ಯಾವ ಕಮ್ಯುನಿಟಿಗೆ ಸೇರಿದ್ದೀರಾ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ಕಮ್ ಕಾಸ್ಟ್ ದಲ್ಲಿರುವ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ನಂತರ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿರುವ RD ನಂಬರ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡಿ. ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ಅನ್ನ ಯಾರು ವೆರಿಫೈ ಮಾಡಿದ್ದಾರೋ ಅವರ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಯಾರು ವೆರಿಫೈ ಮಾಡಿರ್ತಾರೋ ಅವರ ಹೆಸರು ಇರುತ್ತದೆ, ಅದನ್ನ ಇಲ್ಲಿ ಫಿಲ್ ಮಾಡಿ. ನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸರ್ಟಿಫಿಕೇಟ್ ಅಲ್ಲಿರುವ ಡೇಟ್ ಅನ್ನ ಇಲ್ಲಿ ಫಿಲ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಅಡ್ರೆಸ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಸ್ಟೇಟ್ ಅನ್ನ ಫಿಲ್ ಮಾಡಿ, ಡಿಸ್ಟ್ರಿಕ್ಟ್ ಅನ್ನ ಫಿಲ್ ಮಾಡಿ. ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಫಿಲ್ ಅಪ್ ಮಾಡಿ. ಇಲ್ಲಿ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಈಗ ನೀವು ಪ್ರೆಸೆಂಟ್ ಅಡ್ರೆಸ್ ಅನ್ನ ಮಾತ್ರ ಫಿಲ್ ಅಪ್ ಮಾಡಿದೀರಾ, ಪರ್ಮನೆಂಟ್ ಅಡ್ರೆಸ್ ಅನ್ನ ಮಾಡಿಲ್ಲ. ಅಕಸ್ಮಾತ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿದ್ದರೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುವ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಕಾಪಿ ಆಗುತ್ತದೆ. ಇಲ್ಲ ಆದ್ರೆ ನೀವೇ ಮ್ಯಾನ್ಯಲ್ ಆಗಿ ಟೈಪ್ ಮಾಡಿ. ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾದ್ರೆ ನೋ ಅಂತ ಕೊಡಿ. ನಿಮ್ಮ ಹತ್ರ EBC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾದ್ರೆ ನೋ ಅಂತ ಕೊಡಿ. ನೀವು ಏನಾದರೂ ಆಲ್ರೆಡಿ ರೈಲ್ವೆಯಲ್ಲಿ ಎಂಪ್ಲಾಯರ್ಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾದ್ರೆ ನೋ ಅಂತ ಕೊಡಿ. ನೀವು ಪ್ರಸ್ತುತ ಇವಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದರ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ನೀವು ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್, ಸ್ಟೇಟ್ ಗೌರ್ಮೆಂಟ್ ವರ್ಕರ್ಸ್ ಅಥವಾ ಇನ್ನೂ ಏನು ವರ್ಕ್ ಮಾಡ್ತಿಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದೀರಾ ಅಂತ ಕೇಳಿದರೆ ನೀವು ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾದ್ರೆ ಸಿಂಪ್ಲಿ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ, ಇನ್ನೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಅಪ್ ಮಾಡಬೇಕು. ನಿಮಗೆ ಗುರ್ತಿರಬಹುದು ಸ್ನೇಹಿತರೆ, ಇವಾಗ ನಾವು 500 ರೂಪಾಯಿ ಪೇ ಅನ್ನ ಪೇ ಮಾಡಿದರೆ ನಾವು ಏನಾದರೂ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದರೆ ಮರಳಿ 400 ರೂಪಾಯಿ ನಮಗೆ ರಿಫಂಡ್ ಆಗುತ್ತದೆ. ನೀವು ಇಲ್ಲಿ ಯಾರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ನೀಡ್ತಿರೋ ಅವರಿಗೆ ಆ ರಿಫಂಡ್ ಅಮೌಂಟ್ ಸಿಗುತ್ತವೆ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅನ್ನ ಹಾಕಿ ಇಲ್ಲಿ ಅಕೌಂಟ್ ನಂಬರ್ ಅನ್ನ ಹಾಕಬೇಕು. ಅದೇ ಅಕೌಂಟ್ ನಂಬರ್ ಅನ್ನ ಇಲ್ಲಿ ರಿಫಿಲ್ ಮಾಡಿ. ಇಲ್ಲಿ ನಿಮ್ಮ IFSC ಕೋಡ್ ನಂಬರ್ ಅನ್ನ ಹಾಕೊಂಡ್ಬಿಟ್ಟು ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋಮೆಟಿಕ್ ಆಗಿ ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ ಅಡ್ರೆಸ್ ಫಿಲ್ ಅಪ್ ಆಗುತ್ತದೆ. ನಂತರ ಇನ್ನೊಂದ್ ಸಾರ್ತಿ ನೀವು ನೀಡಿರುವ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ ಅನ್ನ ಫಿಲ್ ಮಾಡಬೇಕು. ಈಗ ಆಲ್ರೆಡಿ ನಂದು 10th ಡೀಟೇಲ್ಸ್ ಫಿಲ್ ಅಪ್ ಆಗಿದೆ. ಯಾವ ರೀತಿ ಫಿಲ್ ಅಪ್ ಮಾಡೋದಂತ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಕ್ವಾಲಿಫಿಕೇಶನ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂದು SSLC ತೋರಿಸ್ತಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಫಿಲ್ ಅಪ್ ಮಾಡಿದ್ದೀನಿ. ಅಕಸ್ಮಾತ್ ನೀವು ಫಿಲ್ ಅಪ್ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲಿ SSLC ಅಂತ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ನೋಡಲು ನಿಮಗೆ ಸಿಗುತ್ತದೆ. ನಿಮ್ಮ ಸ್ಟೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೋರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್. ಈ ರೀತಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ್ದಿದೆ ನೋಡಿ ಅದನ್ನ ಫಿಲ್ ಮಾಡಿ. ನೀವು ಕರ್ನಾಟಕದವರು ಆಗಿದ್ದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ. ನಂತರ ಡೇಟ್ ಆಫ್ ಪಾಸಿಂಗ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ರೋಲ್ ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ರೋಲ್ ನಂಬರ್ ಇಲ್ಲಿದೆ ನೋಡಿ. ನಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ಸೀರಿಯಲ್ ನಂಬರ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಲ್ಲಿದೆ ನೋಡಿ ಸೀರಿಯಲ್ ನಂಬರ್. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಫಿಲ್ ಅಪ್ ಮಾಡಿ. ನನಗೆ ಇಲ್ಲಿ ಅಪ್ಡೇಟ್ ಅಂತ ತೋರಿಸಿದೆ, ನಿಮಗೆ ಆಡ್ ಅಂತ ತೋರಿಸುತ್ತದೆ ಮೊದಲೇ ಸಾರ್ತಿ ಇದ್ದರೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ 10th ಡೀಟೇಲ್ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗಿದೆ. ಇವಾಗ SSLC ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಯ್ತು. ಇವಾಗ ನೀವು ಇನ್ನೊಂದು ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಲೇಬೇಕು. ಇಲ್ಲಿ ನೀವು ಯಾವ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಿರೋ ಆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ITI ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೇಮ್ ಇಲ್ಲಿ ಕೂಡ ನಿಮ್ಮ ಟ್ರೇಡ್ ಅನ್ನ ಹಾಕಿ, ಸ್ಟೇಟ್ ಅನ್ನ ಹಾಕಿ, ಡಿಸ್ಟ್ರಿಕ್ಟ್ ಅನ್ನ ಹಾಕಿ, ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ನೇಮ್ ಅನ್ನ ಫಿಲ್ ಅಪ್ ಮಾಡಿ. ಇಲ್ಲಿ ನಿಮ್ಮ ಪಾಸಿಂಗ್ ಡೇಟ್ ಅನ್ನ ಹಾಕಿ, ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಇದೆಯಲ್ವಾ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸರ್ಟಿಫಿಕೇಟ್ ಟೈಪ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಎಲ್ಲ ಕರೆಕ್ಟ್ ಆಗಿ ಫಿಲ್ಅಪ್ ಆದ ನಂತರ ಇಲ್ಲಿ ಆಡ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್, ಗಮನವಿಟ್ಟು ಕೇಳಿ. ಇಲ್ಲಿ ಅವರು ಕಂಡೀಷನ್ ಅನ್ನ ಹಾಕಿದ್ದಾರೆ, ನಿಮ್ಮ ಫೋಟೋ ಇದೇ ರೀತಿ ಇರ್ಬೇಕಂತೆ. ನಿಮ್ಮ ಫೋಟೋ ಯಾವ ರೀತಿ ಇರ್ಬೇಕಂದ್ರೆ ನಿಮ್ಮ ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿಯೇ ಇರಬೇಕು. ಇಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 2 ಮಂತ್ ಬಿಟ್ಟು ಹಳೆದು ಇರಬಾರ್ದಂತೆ. ನಿಮ್ಮ ಫೋಟೋ ಸೈಜು ಇಷ್ಟೇ ಪಿಕ್ಸೆಲ್ ಅಲ್ಲಿ ಇರ್ಬೇಕಂತೆ. ನಿಮ್ಮ ಫೋಟೋ JPG ಅಥವಾ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ನಿಮ್ಮ ಫೋಟೋ ಸೈಜು 100 KB ಇಂದ 150 KB ಒಳಗಡೆ ಇರಬೇಕು. ನೀವು ಇಲ್ಲಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಸೆಲ್ಫಿಯನ್ನ ಅಪ್ಲೋಡ್ ಮಾಡೋ ಹಾಗಿಲ್ಲ. ಇಲ್ಲಿ ನೀವು ಯಾವುದೇ ರೀತಿಯ ಕ್ಯಾಪ್ ಮತ್ತು ಡಾರ್ಕ್ ಗ್ಲಾಸಸ್ ಅನ್ನ ಹಾಕೋ ಹಾಗಿಲ್ಲ. ಹಾಗೆಯೇ ಮಾಸ್ಕ್ ಮತ್ತು ನಿಮ್ಮ ಕೂದಲಿಂದ ನಿಮ್ಮ ಮುಖಾನ ಮುಚ್ಚಿಕೊಳ್ಳುವುದು, ಕ್ಲಾತ್ ಶಾಡೋ ಮತ್ತು ಜ್ಯುವೆಲರಿಯನ್ನ ಹಾಕೊಂಡು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡೋ ಹಾಗಿಲ್ಲ. ನಿಮ್ಮ ಹಣೆ, ಕಣ್ಣು, ಮೂಗು ಮತ್ತು ಬಾಯಿ, ಕಿವಿ ಕ್ಲಿಯರ್ ಆಗಿ ವಿಸಿಬಿಲಿಟಿ ಆಗಬೇಕು. ಅಕಸ್ಮಾತ್ ನೀವೇನಾದ್ರೂ ಚಸ್ಮಾನ ಹಾಕುತ್ತಿದ್ದರೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ವಿಸಿಬಿಲಿಟಿ ಆಗಬೇಕು. ಸಿಂಪಲ್ಸ್ ಆಫ್ ವ್ಯೂ ರಿಜೆಕ್ಟೇಬಲ್ ಫೋಟೋ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ ಫೋಟೋ ಇರ್ಬೇಕಂತ ಹೇಳ್ತಾರೆ, ಈ ರೀತಿ ಇರಬಾರ್ದು. ಅಕಸ್ಮಾತ್ ನಿಮ್ಮ ಹತ್ತಿರ ಇರುವ ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ಬೇರೆ ಬ್ಯಾಕ್ ಗ್ರೌಂಡ್ ಇರುವ ಫೋಟೋವನ್ನ ವೈಟ್ ಬ್ಯಾಕ್ ಗ್ರೌಂಡ್ ಗೆ ಕನ್ವರ್ಟ್ ಮಾಡೋದು ಅಂತ ನಿಮಗೆ ಇವಾಗ ಕಳಿಸಿಕೊಡ್ತೀನಿ ನೋಡಿ. ಯಾವುದೇ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ರಿಮೂವ್ ಬಿಜಿ ಅಂತ ಟೈಪ್ ಮಾಡಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಫೋಟೋನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತಿದ್ದೀರಲ್ವಾ ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ಇವಾಗ ಈ ಫೋಟೋದ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತದೆ. ಇವಾಗ ಈ ರಿಮೂವ್ ಆಗಿರುವ ಬ್ಯಾಕ್ ಗ್ರೌಂಡ್ ಗೆ ವೈಟ್ ಬ್ಯಾಕ್ ಗ್ರೌಂಡ್ ಅನ್ನ ಕೊಡಬೇಕು. ಇಲ್ಲಿ ಬ್ಯಾಕ್ ಗ್ರೌಂಡ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊತಾ ಬನ್ನಿ. ಇಲ್ಲಿ ಇದೆ ನೋಡಿ ವೈಟ್ ಬ್ಯಾಕ್ ಗ್ರೌಂಡ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಆಗಿದೆ. ಇವಾಗ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ನಿಮ್ಮ ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಆಗಿದೆ. ಅಕಸ್ಮಾತ್ ನಿಮ್ಮ ಫೋಟೋ 100 KB ಇಂದ 150 KB ಇರ್ಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ನಿಮ್ಮ ಫೋಟೋನ 100 KB ಇಂದ 150 KB ಒಳಗಡೆ ಸೆಟ್ ಮಾಡೋದು ಅಂತ ಇವಾಗ ತಿಳಿಸಿಕೊಡ್ತೀನಿ ನೋಡಿ. ನೀವು ಯಾವುದೇ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಫೋಟೋ ರಿಸೈಜರ್ ಅಂತ ಟೈಪ್ ಮಾಡಿ. ಈ ಲಿಂಕ್ ಇದೆ ಅಲ್ವಾ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಆದ ನಂತರ ಇಲ್ಲಿ ರಿಸೈಜ್ ಸೆಟ್ಟಿಂಗ್ ಇದೆ ಅಲ್ವಾ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಸೆಟ್ಟಿಂಗ್ ಅಲ್ಲಿ ಟಾರ್ಗೆಟೆಡ್ ಫೈಲ್ ಸೈಜ್ ಇದೆ ಅಲ್ವಾ, ಇಲ್ಲಿ ನೀವು 110 ಅಂತ ಟೈಪ್ ಮಾಡಿ, ಅಂದ್ರೆ 110 KB. ರಿಸೈಜ್ ಇಮೇಜ್ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಡೌನ್ಲೋಡ್ ಇಮೇಜ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ನಿಮ್ಮ ಫೋಟೋ ಇಲ್ಲಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ ನೋಡಿ. ಇಲ್ಲಿ ಬ್ರೌಸ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ಹಾಗೆಯೇ ನಿಮ್ಮ ಸಿಗ್ನೇಚರ್ ಯಾವ ರೀತಿ ಇರ್ಬೇಕಂದ್ರೆ ವೈಟ್ ಪೇಪರ್ ಮೇಲೆ ಬ್ಲೂ ಅಥವಾ ಬ್ಲಾಕ್ ಇಂಕ್ ನಿಂದ ನಿಮ್ಮ ಸಿಗ್ನೇಚರ್ ಅನ್ನ ಮಾಡಿರ್ಬೇಕು. ಅದು JPG ಅಥವಾ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ ಮಿನಿಮಮ್ 30 KB ಇಂದ 49 KB ಒಳಗಡೆನೆ ಇರಬೇಕು. ನೀವು ನಿಮ್ಮ ಫೋಟೋನ ಯಾವ ರೀತಿ ರಿಸೈಜ್ ಅನ್ನ ಮಾಡ್ಕೊಂಡ್ರಲ್ವಾ ಅದೇ ರೀತಿ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ಮಾಡ್ಕೋಬೇಕು. ಆದರೆ ಒಂದೇ ಚೇಂಜ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು 30 KB ಇಂದ 49 KB ಒಳಗಡೆನೆ ಮೆನ್ಷನ್ ಮಾಡಿ. ಉದಾಹರಣೆಗೆ 40. ಆ ನಂತರ ರಿಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಲು ವ್ಯಾಲಿಡ್ ಆಗುತ್ತದೆ. ನಾನು ಯಾವ ರೀತಿ ಹೇಳಿದ್ನಲ್ವಾ ಅದೇ ರೀತಿ ಫೋಟೋ ಮತ್ತು ಸಿಗ್ನೇಚರ್ ಇರಬೇಕು. ಇಲ್ಲಾದ್ರೆ ನಿಮ್ಮ ಫಾರ್ಮ್ ರಿಜೆಕ್ಟ್ ಆಗುವ ಚಾನ್ಸಸ್ ತುಂಬಾನೇ ಇರುತ್ತದೆ. ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಕೇವಲ ಒಂದೇ ಪೋಸ್ಟ್ ಇದೆ, ಅಸಿಸ್ಟೆಂಟ್ ಲೋಕೋ ಪೈಲಟ್. ಇಲ್ಲಿ ಪ್ಲೇಸ್ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಅನ್ನ ಸೆಲೆಕ್ಟ್ ಮಾಡಿ. ನೀವು ಇಲ್ಲಿ ನಿಮ್ಮ ಪ್ಲೇಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮ್ ಅಲ್ಲಿ ನೀವು ನೀಡಿರುವ ಎಲ್ಲ ಡೀಟೇಲ್ಸ್ ಗಳು ಕರೆಕ್ಟ್ ಇದೆನಾ ಅಥವಾ ಇಲ್ವಾ ಅಂತ ಇನ್ನೊಂದ್ಸತಿ ಪರಿಶೀಲಿಸಿ. ಎಲ್ಲಾದರೂ ತಪ್ಪಾಗಿದ್ದರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಎಡಿಟ್ ಅನ್ನ ಮಾಡ್ಕೋಬಹುದು. ಎಲ್ಲವೂ ಕರೆಕ್ಟ್ ಆಗಿದ್ದರೆ ಈ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಇವಾಗ ಪೇಮೆಂಟ್ ಆಪ್ಷನ್ ಗೆ ನಾವು ಹೋಗೋಣ. ಪೇ ವಿತ್ SBI ಇ-ಪೇ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಟಿಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪೇ ಮಾಡಲು ಸಾಕಷ್ಟು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಸುಲಭ ಪೇಮೆಂಟ್ ಆಪ್ಷನ್ ಅಂದರೆ UPI ಆಪ್ಷನ್. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಅಮೌಂಟ್ ಅನ್ನ ಪೇ ಮಾಡ್ಕೊಳ್ಳಿ. ನೀವು ಪೇಮೆಂಟ್ ಮಾಡಿದ್ರೆ ಮುಗೀತು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಎಂದು ಅರ್ಥ. ಇನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದನ್ನ ನೀವು ಮರ್ತಿದ್ದರೆ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸುತ್ತದೆ ಅಪ್ಲಿಕೇಶನ್ ಸ್ಟೇಟಸ್, ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲಿ ಅಂತ. ವೇವ್ ಅಪ್ಲಿಕೇಶನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಓಪನ್ ಆಗಿದೆ. ಪ್ರಿಂಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಆಸ್ PDF ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮ್ಮ ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.